ಅಸ್ಸಲಾಮುಅಲೈಕುಮ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಕಡಲೆಬೇಳೆ ಬರ್ಫಿ ಅಥವಾ ಹಲ್ವಾ ಏನಾದರೂ ಹೇಳ್ಕೊಬೋದು. ಇದನ್ನು ನಾನು ಒಂದು ಗಂಟೆ 2 ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ಒಂದು 1/4 kg ಕಮ್ಮಿ ಇದೆ. ಮತ್ತು ತುಪ್ಪ, ಅರ್ಧ ಲೀಟ್ರ್ ಹಾಲು ಮತ್ತು ಸಕ್ಕರೆ, ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ. ಮತ್ತು ಇದಕ್ಕೆ ಡ್ರೈ ಫ್ರೂಟ್ಸ್ ಏನು ನಿಮ್ಮ ಹತ್ರ ಏನೇನಿದೆ ಅದೆಲ್ಲ ಹಾಕೊಬೋದು. ನಾನು ಕಿಶ್ಮಿಶು ಮತ್ತು ಪಿಸ್ತಾ, ಬಾದಾಮು ಇಟ್ಕೊಂಡಿದ್ದೀನಿ. ಅದು ಮತ್ತು ಏಲಕ್ಕಿ ಪೌಡ್ರು ಅದು ಕೂಡ ಇಟ್ಕೊಂಡಿದ್ದೀನಿ. ನಾನು ಒಂದು ಕಡಾಯಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ ಕೂಡ. ಇದನ್ನು ಫಸ್ಟ್ ನೀವು ಕುಕ್ಕರಲ್ಲೇ ಬೇಯಿಸ್ಕೋಬೋದು. ನಾನು ಸ್ವಲ್ಪನೇ ಅಲ್ಲ ಅಂತ ಕಡಾಯಲ್ಲೇ ಇಟ್ಟಿದ್ದೀನಿ. ನಾನು ಹಾಲು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 90% ಗಂಟ ಬೇಯಿಸ್ಕೊಬೇಕು. ಇದನ್ನು ರುಬ್ಕೊಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಬೇಯಿಸ್ಕೊಳ್ತೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು ಹಬ್ಬದ ಸ್ಪೆಷಲ್ ಫ್ರೆಂಡ್ಸ್. ಇವಾಗ ಹಾಕ್ತಾಯಿದ್ದೀನಿ. ವೀಡಿಯೋ ಎಡಿಟ್ ಮಾಡಿ ಹಾಕೋದಕ್ಕಾಗಿಲ್ಲ, ಅದಕ್ಕೋಸ್ಕರ ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಇವತ್ತು. ನೋಡಿ, ಇದನ್ನು ಇವಾಗ ಕೂಲ್ ಆಗೋದಕ್ಕೆ ಬಿಡ್ತೀನಿ ನಾನು. ನೋಡಿ, ತುಂಬಾ ಚೆನ್ನಾಗಿ ಬೆಂದಿದೆ. ನೋಡಿ, ಇಷ್ಟು ಬೆಂದರೆ ಸಾಕು. ಇವಾಗ ನಾನು ಇದನ್ನು ಕೂಲ್ ಆಗೋದಕ್ಕೆ ಬಿಡ್ತೀನಿ. ಕೂಲ್ ಆಗಿದ್ಮೇಲೆ ರುಬ್ಕೊಳ್ತೀನಿ ನಾನು. ನೋಡಿ, ಇವಾಗ ರುಬ್ಕೊಳ್ತಾ ಇದ್ದೀನಿ. ಇದನ್ನಿಷ್ಟು ಒಂದೇ ಜಾರಲ್ಲಿ ಹಾಕ್ಕೊತೀನಿ. ಜಾಸ್ತಿ ಇದ್ದರೆ ಸಪ್ರೇಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಇವಾಗೆಲ್ಲ ಒಂದೇ ಸತಿ ಹಾಕಿ ರುಬ್ಕೊಳ್ತೀನಿ. ಸ್ವಲ್ಪ ಹಾಲು ಬೇಕಾದ್ರೆ ಹಾಕ್ಕೊಂಡು ರುಬ್ಕೋಬೋದು. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ ನಾನು. ಸ್ವಲ್ಪ ತರಿಯಾಗೆ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ಬಿಟ್ಟಿದ್ದೀನಿ. ನೀವು ತರಿಯಾಗಿ ರುಬ್ಕೊಳ್ಳಿ. ಮತ್ತು ಅದೇ ಕಡಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಬೇಕು, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕಾಗಿ ತುಪ್ಪ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇವಾಗ ರುಬ್ಕೊಂಡಿರುವಂತಹ ಅದು ಕಡಲೆಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲೇ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಸ್ವಲ್ಪ ಬೇಯಿಸ್ಕೋಬೇಕು. ಕಲರ್ ಚೇಂಜ್ ಆಗುತ್ತೆ ಇದು. ಅಲ್ಲಿ ಗಂಟ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನನ್ನ ಮಗಳು ಸೌಂಡ್ ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವಳು ಏನೇನೋ ತೊಗೊಂಡು ಓದ್ಕೊಂಡು ಕೂತ್ಕೊಬಿಟ್ಟಿದ್ದಾಳೆ. ನೋಡಿ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಮತ್ತು ನನಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ನಾನು ಇದು 1/4 kg ಕಮ್ಮಿನೇ ಅಲ್ಲ ಹಾಕ್ಕೊಂಡಿರೋದು. ಅದಕ್ಕೆ ತಕ್ಕಷ್ಟು ನಾನು ಸಕ್ಕರೆನ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದಾಗ ಸ್ವಲ್ಪ ನೀರಾಗುತ್ತೆ. ಸ್ವಲ್ಪ ಗಟ್ಟಿ ಆಗೋ ಗಂಟ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ತುರಿದು ಇಟ್ಕೊಂಡಿರುವಂತಹ ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲೇನೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇವಾಗ ಸ್ವಲ್ಪ ನಾನು ಇದು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಕಿಶ್ಮಿಶ್ ಮತ್ತು ಬಾದಾಮು ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಹಾಗೆ ಇಟ್ಕೊಂಡಿರ್ತೀನಿ. ಏಲಕ್ಕಿ ಪೌಡ್ರು ಕೂಡ ಇದರಲ್ಲೇ ಸೇರಿಸ್ಕೊಳ್ತೀನಿ. ತುಂಬ ಈಸಿ, ಸಿಂಪಲ್ಲು ಕೂಡ, ಬೇಗ ಆಗುತ್ತೆ ಇದು. ಬೇಕಾದರೆ ನೀವು ಹೀಗೇನು ತಿನ್ಬೋದು. ಬರ್ಫಿ ಥರ ಮಾಡ್ಕೋಬೇಕಂದ್ರೆ ಪ್ಲೇಟಲ್ಲಿ ಹಾಕಿ ಇದು ಮಾಡ್ಕೋಬೋದು. ತರಿ ರುಬ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ಇದು ನೋಡಿ, ಇದು ಹಲ್ವಾನೂ ಆಯಿತು, ಬರ್ಫಿನೂ ಪ್ಲೇಟಲ್ಲಿ ಹಾಕಿ ಇದು ಮಾಡಿಕೊಂಡ್ರೆ ಅದು ಕೂಡ ಬರ್ಫಿನೂ ಕೂಡ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಇದನ್ನು ಟ್ರೈ ಮಾಡಿ ನೀವು ಕೂಡ. ಇದು ಸ್ವಲ್ಪ ಬೇಯಿಸ್ಕೋಬೇಕು ಗಟ್ಟಿ ಆಗೋ ಥರ. ನಾನು ಹಾಗೆ ನೋಡೋಣ ಬರ್ಫಿ ಥರ ಮಾಡ್ಕೊಳ್ಳೋಣ ಅಂತ ಒಂದು ಪ್ಲೇಟಲ್ಲಿ ತುಪ್ಪ ಹಾಕಿದ್ದೀನಿ. ತರಿ ರುಬ್ಕೊಂಡಿದ್ರೆ ಚೆನ್ನಾಗಿ ಬರ್ತಾಯಿತ್ತು. ಇದು ಸ್ವಲ್ಪ ಏನೋ ನುಣ್ಣಗೆ ರುಬ್ಕೊಂಡಿದ್ನಲ್ಲ, ಅದು ಸ್ವಲ್ಪ ಬಂದಿಲ್ಲ, ಆದರೆ ಟೇಸ್ಟ್ ಚೆನ್ನಾಗಿತ್ತು. ನೋಡಿ, ಈ ಥರ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದನ್ನು ಎಲ್ಲ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದ್ರ ಮೇಲೆ ನಾನು ಕಿಶ್ಮಿಶು, ಬಾದಾಮು ಇದೆಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ, ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮೇಲೇ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದೊಂದು ಸತಿ ಟ್ರೈ ಮಾಡಿ. ಅದಾದಮೇಲೆ ನಾನು ಚಿಕನ್ ರೆಸಿಪಿನೂ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಇದೊಂದು
1 kg ಅಷ್ಟಿದೆ ಚಿಕನ್. ಇದು ಈ ಚಿಕನ್ ರೆಸಿಪಿ ಬಂದ್ಬಿಟ್ಟು ಮಕ್ಮಲಿ ಚಿಕನ್ ಅಂತ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಒಂದ್ಸತಿ ಇದು ಕೂಡ ಟ್ರೈ ಮಾಡಿ. ನಾನು ಸೇಮ್ ಕಡಾಯಿನ ತೊಗೊಂಡಿದ್ದೀನಿ. ಅದೇ ಕಡಾಯಿನ ಆ ಕಡಾಯಿನಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟು ಕೂಡ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇದನ್ನು ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ಟೇಸ್ಟಿ ಡಿಫ್ರೆಂಟ್ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಒಂದು ಸತಿ ಟ್ರೈ ಮಾಡಿ ಇಷ್ಟವಾದರೆ. ಇದು ಕೂಡ ಎಲ್ಲ ಸಪ್ರೇಟಾಗಿ ತೆಗೆದು ಇಟ್ಕೊತಾ ಇದ್ದೀನಿ. ಕೂಲ್ ಆದಮೇಲೆ ಇದನ್ನು ರುಬ್ಕೊಳ್ತೀನಿ ನಾನು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಇದು ಒಂದು ಸತಿ ಟ್ರೈ ಮಾಡಿ. ಕೂಲ್ ಆದಮೇಲೆ ನಾನು ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಅದೇ ಕಡೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಇದು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚಿಕನ್ನ ಹಾಕ್ಬಿಟ್ಟು ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೊಳ್ತೀನಿ. ಇದು ಹಬ್ಬದ ಸ್ಪೆಷಲ್ ರೆಸಿಪಿ ಮಾಡ್ತಾ ಇರೋದು. ಶಾಬಾನ್ ಅಂತ ಹಬ್ಬ ಇತ್ತು, ಗುರುವಾರ ಇತ್ತು. ಇವತ್ತು ಹಾಕ್ತಾಯಿದ್ದೀನಿ ಈ ವಿಡಿಯೋನ. ಆವತ್ತಿನ ದಿನ ಇದು ರೆಸಿಪಿ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಈ ರೆಸಿಪಿ. ಇವಾಗ ನೋಡಿ ಇದು ಕಲರ್ ಚೇಂಜ್ ಆಗಿದೆ. ಅರ್ಧ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ರುಬ್ಕೊಂಡಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ಪೇಸ್ಟ್ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಎಣ್ಣೆ ಬಿಡೋ ಗಂಟ ಫ್ರೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದು ಸತಿ ಟ್ರೈ ಮಾಡಿ ನೀವು ಕೂಡ. ನೋಡಿ ಇದನ್ನು ಒಂದು ಎಣ್ಣೆ ಬಿಡೋ ಗಂಟ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಅದರಲ್ಲಿ ಸ್ವಲ್ಪ ನೀರು ಕೂಡ ಬಿಟ್ಕೊಂಡಿದೆ ನೋಡಿ. ಇವಾಗ ಇದರಲ್ಲಿ ನಾನು ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಾಲು ಲೀಟ್ರ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ನಿಮಗೆ ಖಾರ ಕಮ್ಮಿ ಆದರೆ ನೀವು ಬೇಕಾದ್ರೆ ಇದು ಖಾರ ಪುಡಿ ಹಾಕ್ಕೊಳ್ಬೋದು ಸ್ವಲ್ಪ. ನಾನು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ, ಖಾರದ ಪುಡಿ ಕೂಡ ಹಾಕಿದ್ದೀನಿ ನೋಡಿ. ಮತ್ತು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಒಂದು ಸ್ವಲ್ಪ, ಜೀರಿಗೆ ಪೌಡ್ರು ಇದ್ದರೆ ಅದು ಕೂಡ ಹಾಕ್ಕೊಳ್ಬೋದು. ಮತ್ತು ಕಸೂರಿ ಮೇಥಿ ಬರುತ್ತಲ್ಲ ಅದು ಕೂಡ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ಕೂಡ ಒಂದು 5-10 ನಿಮಿಷ ಬೇಯಿಸ್ಕೋಬೇಕು. ಅದಾದಮೇಲೆ ನಾನು ಒಂದು 10 ನಿಮಿಷ ಆದಮೇಲೆ ತೋರಿಸ್ತೀನಿ. ಎಣ್ಣೆ ಬಿಟ್ಟಿದ್ದು ಚೆನ್ನಾಗಿರುತ್ತೆ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದರಲ್ಲಿ ಇವಾಗ ನಾನು ಒಂದು ಸ್ವಲ್ಪ ಒಂದು ಕಪ್ಪಷ್ಟು ಫ್ರೆಶ್ ಕ್ರೀಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೋಡಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ರೆಡಿ ಆಗುತ್ತೆ. ಮಖಮಲಿ ಚಿಕನ್ ತಡ್ಕ ರೆಡಿ. ಇವಾಗ ನಾನು ತಡ್ಕಾಗೆ ಅಂತ ಒಂದು ಚಿಕ್ಕದಾಗಿರೋವಂಥ ಕಡಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ತರಕಾರಿನ ಅದರಲ್ಲಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ನೋಡಿ ಇವಾಗ ನಾನು ತರಕಾರಿ ಅಂದರೆ ನಾನು ಕ್ಯಾಪ್ಸಿಕಮ್ ಮತ್ತು ಟಮಾಟರ್ ಅದೆರಡೇ ಹಾಕ್ತಾ ಇರೋದು ಕಟ್ ಮಾಡಿ. ಒಂದು ಬಟರ್, ಅಮೂಲ್ ಬಟರ್ ತೊಗೊಂಡಿದ್ದೀನಿ. ಇದ್ರನ್ನ ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಕರಿಸ್ಕೋಬೇಕು ಇದನ್ನು. ಆದಮೇಲೆ ನಾನು ಇದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಷ್ಟೇ, ಜಾಸ್ತಿ ಇಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ ಇಷ್ಟು ಆಗಿದ್ರೆ ಸಾಕು. ಇವಾಗ ನಾನು ಆ ಚಿಕನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ನಿಜವಾಗ್ಲೂ ತುಂಬ. ಏನಾದರೂ ಡಿಫ್ರೆಂಟ್ ಮಾಡಬೇಕಂತ ಅನಿಸಿದರೆ ಈ ಥರ ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ನೋಡಿ. ಈ ಥರ ಇರುತ್ತೆ. ಇವಾಗ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಫ್ರೆಂಡ್ಸ್ ಇದು. ಅಷ್ಟರಲ್ಲಿ ಇದು ಕೂಡ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದನ್ನೆಲ್ಲ ತೆಗ್ದು ನೋಡಿಕೊಂಡೆ, ಬರ್ಫಿ ಥರ ಬರುತ್ತಾ ಇಲ್ಲ ಅಂತ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತರಿ ರುಬ್ಕೊಂಡಿದ್ರೆ ಬರ್ತಾಯಿತ್ತು. ಅದು ಕೂಡ ಸ್ವಲ್ಪ ಕರೆಕ್ಟಾಗಿ ಬಂತು. ಅದು ಹಲ್ವಾ ಥರನೇ ತಿಂದರೆ ಚೆನ್ನಾಗಿತ್ತು ಅಂದ್ಕೊಂಡೆ ನಾನು.
ಕಟ್ ಮಾಡ್ತಾಯಿದ್ದೆ ಎಲ್ಲಿ ಪುಡಿ ಪುಡಿ ಆಗುತ್ತೆ ಅಂತ ಸ್ವಲ್ಪ ಇದಾಗ್ತಾ ಇತ್ತು, ಆದರೂ ಕೂಡ ಚೆನ್ನಾಗಿ ಬಂದಿತ್ತು ನೋಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ಹಬ್ಬದ ಸ್ಪೆಷಲ್ ಕುಷ್ಕ ಮತ್ತು ಕಡಲೆಬೇಳೆ ಬರ್ಫಿ ಮತ್ತು ಮಖಮಲಿ ಚಿಕನ್ ತಡ್ಕ ಅದು ಕೂಡ ರೆಡಿ ಆಯಿತು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಾ ಹಾಫೀಸ್. ಟೇಕ್ ಕೇರ್. ಬಾಯ್ 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 बोलो. बाय 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 बाय.